ಸಂದರ್ಭ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ದುರಂತದಲ್ಲಿ 11 ಜನರು ಬಲಿಯಾದ ಪ್ರಕರಣಕ್ಕೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಸೇರಿದಂತೆ 5 ಮಂದಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಬಲಿಪಶು ಮಾಡಲಾಗಿದೆ ಎಂದು ಮಾಜಿ ಶಾಸಕ ನೇರಲಗುಂಟೆ ತಿಪ್ಪೇಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಪಟ್ಟಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜೂನ್ 3ರಂದು ಗುಜರಾತಿನ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ನ ಅಂತಿಮ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆರ್ಸಿಬಿ ತಂಡವು ಗೆಲುವು ಸಾಧಿಸಿತ್ತು. ಜನರ ಈ ಕ್ರೀಡಾಭಿಮಾನವನ್ನ ಜನಪ್ರಿಯತೆಯನ್ನ ತಮ್ಮ ರಾಜಕೀಯ ಲಾಭವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವ ನಿರ್ಧಾರ ಕೈಗೊಂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆರ್ಸಿಬಿ ತಂಡದ ಆಟಗಾರರನ್ನ ಸರ್ಕಾರದ ವತಿಯಿಂದ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನಿಸುವ ದಿಢೀರ್ ನಿರ್ಧಾರ ಕೈಗೊಂಡು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಆಚರಣೆ ಮಾಡಲು ನಿರ್ಧಾರ ಕೈಗೊಂಡಿದ್ದರಿಂದ ಹಾಗೂ ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇದ್ರೂ ಅವರ ಸುರಕ್ಷತೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸೇರಿದ್ದ ಲಕ್ಷಾಂತರ ಜನರ ನೂಕುನುಗ್ಗಲಿನಲ್ಲಿ ಇದುವರೆಗೂ 11 ಜನರು ಸಾವನ್ನಪ್ಪಿದ್ದು 30 ಜನರಿಗಿಂತಲೂ ಹೆಚ್ಚಿನ ಜನರು ಗಾಯಗೊಂಡಿದ್ದಾರೆ. ಉಪಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಿಡಲು ಮಾಧ್ಯಮಗಳ ಮುಂದೆ ಮೊಸಳೆ ಕಣ್ಣೀರು ಹಾಕುತ್ತಿದ್ದಾರೆ. ಇಡೀ ರಾಜ್ಯದ ಜನತೆ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ನೀವು ಹೇಗೆ ಆಡಳಿತ ನಡೆಸುತ್ತಿದ್ದೀರಾ ಎಂದು. ಮುಖ್ಯಮಂತ್ರಿ ಒಂದು ಕಡೆ, ಉಪಮುಖ್ಯಮಂತ್ರಿ ಒಂದು ಕಡೆ, ಹೀಗೆ ನೋಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಎದ್ದು ಕಾಣುತ್ತಿವೆ ಎಂದಿದ್ದಾರೆ. ಆದ್ದರಿಂದ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ ಸೇರಿದಂತೆ 5 ಹಿರಿಯ ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶವನ್ನ ಹಿಂಪಡೆದು ಅವರನ್ನ ಕರ್ತವ್ಯಕ್ಕೆ ನಿಯೋಜನೆಗೊಳಿಸಬೇಕು. ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ತಮ್ಮ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಡೋದಕ್ಕಾಗಿ ಜನಗಳ ಮುಂದೆ ಮೊಸಳೆ ಕಣ್ಣೀರು ಹಾಕ್ತೀಯಲ್ಲಪ್ಪ ಡಿ ಕೆ ಶಿವಕುಮಾರ್ ಸಾಹೇಬ್ರೆ. ಇಡೀ ರಾಜ್ಯದ ಜನತೆಗೆ ಗೊತ್ತು ನೀವು ಯಾರು ಹೆಂಗೆ ಆಡಳಿತ ಮಾಡ್ತೀರಂತ. ನೀನೊಂದು ಕಡೆ, ಆತ ಒಂದು ಕಡೆ. ಹೇಗಿದೆ ನೋಡ್ರಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ. ಆದ್ದರಿಂದ ದಯಾನಂದ್ ಅವ್ರನ್ನ ಬೇಗ ರೀಇನ್ಸ್ಟಿಟ್ಯೂಟ್ ಮಾಡಿ ಅವ್ರ ಮತ್ತೆ ಕೆಲಸಕ್ಕೆ ತಗೋಬೇಕು. ಇಲ್ಲ ಅಂದರೆ ನಾಯಕ ಜನಾಂಗ ಸಮಾಜದವರು ಉಗ್ರ ಹೋರಾಟವನ್ನು ಕಾಂಗ್ರೆಸ್ ವಿರುದ್ಧವಾಗಿ ಮತ್ತು ಸರ್ಕಾರದ ವಿರುದ್ಧವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆರ್ಸಿಬಿ ವಿಜಯೋತ್ಸವ ಸಂಭ್ರಮದಲ್ಲಿ 11 ಜನನ ಬಲಿ ತಗೊಂಡಿದ್ದಾರೆ ಈ ಸರ್ಕಾರ. ಇದು ಸರ್ಕಾರದ ವೈಫಲ್ಯ ಬಿಟ್ಟರೆ ಇನ್ನೇನೈತೆ. ಇವರು ತಲಾ 10 ಲಕ್ಷ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಜೀವ ಕೊಡೋಕ್ಕೆ ಸಾಧ್ಯ ಆಗುತ್ತಾ ಇವರು? ಅಧಿಕಾರ ಮಾಡೋದಕ್ಕೆ ಯಾಕೆ? ಜನರ ರಕ್ಷಣೆ ಮಾಡೋದಕ್ಕೆ. ಇನ್ನು ರಕ್ಷಣೆಯಲ್ಲೇ ವಿಫಲ ಆಗಿದೆಯಲ್ಲ. 11 ಲಕ್ಷ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದಿಲ್ಲ. ನಾನೇ ಕೊಡ್ತೀನಪ್ಪ, ಜೀವ ತಂದು ಉಳಿಸಪ್ಪ. ಮತ್ತೆ ಅವ್ರನ್ನ ನಾನೇ 10 ಲಕ್ಷ ಕೊಡ್ತೀನಿ, ಅವ್ರ ಜೀವ ಉಳಿಸು. ಮತ್ತೆ ತಂದೆ ತಾಯಿ ಮಕ್ಕಳೆಲ್ಲ ಒಯ್ಕೊಂತಾರಲ್ರಿ, ಅಯ್ಯೋ ನನ್ನ ಮಗ ಹೋದ ಇರೋನೊಬ್ಬ ಮಗ ಹೋದ ಅಂತಂದು ಅವ್ನು ತಂದ್ಕೊಡೋಕ್ಕೆ ಸಾಧ್ಯ ಆಗುತ್ತಾ? ನೀನು ಈ ರಾಜ್ಯಕ್ಕೆ ಆಡಳಿತ ಮಾಡೋದಕ್ಕೆ ಸರಿ ಆಗೋದಿಲ್ಲ. ನಿನ್ನ ಕೈಲಿ ಆಗಲ್ಲ ಆಡಳಿತ ಮಾಡೋದಕ್ಕೆ. ಏನು ಹೈಕಮಾಂಡ್ನವರು ನೀವು ಇವ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಂಡು ಈತನ್ನು ಇಳಿಸ್ತಕ್ಕಂಥ ಕೆಲಸವನ್ನು ಮಾಡ್ರಿ. ಇಲ್ಲ ಅಂದರೆ ಇನ್ನೂ ತುಂಬ ಜನ ತೆಗಿತಾನೀತಾ. ಆರ್ಸಿಬಿ ಇದು ಸರ್ಕಾರದ ವೈಫಲ್ಯ. ಈತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೇಳ್ತಿದ್ರು ಪೌಲ್ಗಾಮ್ನಲ್ಲಿ ಇಂಟೆಲಿಜೆನ್ಸಿ ರಿಪೋರ್ಟು ಫೇಲ್ಯೂರು ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾರೆ. ಮತ್ತು ಇದು ಆರ್ಸಿಬಿಗೆ ಇಡೀ ರಾಜ್ಯನೇ ಎದ್ದು ಕುಣಿತಿತ್ತು, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅವ್ರನ್ನೆಲ್ಲ ಆಟಗಾರನೆಲ್ಲ ಕರೆಸಿದ್ರಲ್ಲ, ಕರೆಸಿದ ಮೇಲೆ ಈತಿಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಹೋಗಿರಲಿಲ್ವ? ಗಂಟೆಗೊಂದು ಸಾರಿ ಹೋಗ್ತಿತ್ತಂದ್ರೆ ಈತಿಗೆ ಹೆಚ್ಚಾಗಿ ಪೊಲೀಸ್ನವ್ರನ್ನ ಕರೆಸಿಬಿಟ್ಟು ಬಂದೋಬಸ್ತ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಈತನ ದುರಹಂಕಾರದಿಂದ ಅಹಂಕಾರದಿಂದ ಈತಾಗೀತು 11 ಜನನ ಈಗ ಬಲಿ ಕೊಟ್ಟಂಗಾಯಿತು. ಇಡೀ ಇತಿಹಾಸದಲ್ಲೇ ಇಲ್ಲ. ಮಕ್ಕಳು ಮರಿಯೆಲ್ಲ ಎದ್ದು ಕುಣಿತಿದ್ರಲ್ಲ, ನೀನೇನು ಮಾಡ್ತಿದ್ದೆ ಸಿದ್ದರಾಮಯ್ಯ ಅವರೇ? ಅದಕ್ಕೆ ನೀನು ಇಲ್ಲ ಇನ್ನೊಂದು ದಿವಸ ಪೋಸ್ಟ್ಪೋನ್ ಮಾಡ್ಕೋಬೋದಾಗಿತ್ತು. ಇಲ್ಲ ಏರ್ಪೋರ್ಟಿಂದ ಓಪನ್ ಜೀಪ್ಗಳಲ್ಲಿ ಕರ್ಕೊಂಡು ಬಂದಿದ್ದಾರೆ, ಅಲ್ಲೇ ನೋಡಿಬಿಟ್ಟು ಅಲ್ಲೇ ಸಂತೋಷಪಟ್ಟು ವಾಪಸ್ ಹೋಗ್ತಿದ್ರು. ಈಗ 11 ಜನ ಬಲಿ ತಗೊಂಡು ಒಬ್ಬ ಪೊಲೀಸ್ ಕಮಿಷನರ್ನ ನೀನು ಸಸ್ಪೆಂಡ್ ಮಾಡಿದೆಯಲ್ಲ. ನಿನಗೆ ನಾಚಿಕೆ ಹಾಕಬೇಕಲ್ಲ ನಿನಗೆ. ಅಂದರೆ ನಾಯಕ ಜನಾಂಗದವನು ಅವನು ಏನನ್ನಾಗಲಿ ಸಸ್ಪೆಂಡ್ ಮಾಡಿಬಿಡೋದು. ನಿಂದ ತಾನಿದು ವೈಫಲ್ಯ ಇದು. ಒಬ್ಬ ನಾಯಕ ಜನಾಂಗದವನ್ನ ನೀನು ಸಸ್ಪೆಂಡ್ ಮಾಡಿದೆ.
ಅಂದರೆ ನಾಯಕರ ಬಗ್ಗೆ ನಿನಗೇನು ಅಭಿಮಾನ ಇಲ್ಲ. ಇತ್ಲಾಗಿಡೋದು ನಾಯಕರನ್ನ ಕಾಂಗ್ರೆಸ್ಗೆ ಓಟ್ ಹಾಕಿ ಬಳಸ್ಕೊಂಬತ್ತಿರೋದು. ಅದೇ ರೀತಿಯಾಗಿ 187 ಕೋಟಿ ಹೊಡಿಸ್ತಿಲ್ಲಪ್ಪ ನೀನು. ನಾಗೇಂದ್ರನ ಕೂಡ ಹೊಡಿಸಿದಲ್ಲ, ಅವನ್ನ ಜೈಲಿಗೆ ಕಳಿಸ್ತೆ. ಇದು ನಿಂದೆ ತಾನೇ ಇದೆಲ್ಲ. ಇಷ್ಟೆಲ್ಲ ನೀನು ದುರಂಕಾರದಿಂದ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತೀಯಲ್ಲ, ಇಡೀ ರಾಜ್ಯದ ಜನತೆಗೆ ಗೊತ್ತು ನೀನು ಎಂತಾನೋ ಅಂತ. ಬೆಳಗಾಂನಲ್ಲೇ ಒಂದು ಯಾವುದೋ ಸಂದರ್ಭದಲ್ಲಿ ರೈತ ಬಂಧು ಸ್ವಾಮಿ DC ಮಾತು ಕೇಳೋದಿಲ್ಲ ಅಂದರೆ ರೈತನ ಮಖಕ್ಕೆ ಉಗುಳ್ದಲ್ಲಪ್ಪ ನೀನು. ನಾಚಿಕೆ ಹಾಕ್ಬೇಕಲ್ಲ. ನೀನು ವರ್ಣ ಕ್ಷೇತ್ರದಲ್ಲಿ ಯಾರೋ ಹೆಣ್ಮಗಳು CS ಕೇಳಲ್ಲ, DC ಕೇಳಲ್ಲ, ಅವ್ರು ಕೇಳೋದಿಲ್ಲ ಅಂತ ಮಾತಿಗೆ ಅಂದಾಗ ಸೀರೆ ಹೇಳ್ದಲ್ಲಪ್ಪ ನೀನು. ಇಂಥ ದುರಂಕಾರ ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕ? ನಾಯಕ ಜನಾಂಗನ ನಮ್ಮನ್ನು ವೋಟ್ ಆಗಿ ಕಾಂಗ್ರೆಸ್ಗೆ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀಯ. ನಾಯಕರನ್ನೆಲ್ಲೂ ನೀನು ಬೆಳೆಸಕ್ಕೆ ಬಿಡೋದಿಲ್ಲ. ನಾಯಕರ ವಿರೋಧಿ ನೀನು. ಆಮೇಲೆ ನನಗೆ ನೀನು ಭರವಸೆ ಕೊಟ್ಟಿದ್ದೆ, ತಿಪ್ಪೇಸ್ವಾಮಿ ನನ್ನ ಜೊತೆಗಿರೋ, ನಿನ್ನ ಕೈ ಬಿಡೋದಿಲ್ಲ, ನಿನಗೆ ನಾನು ಟಿಕೆಟ್ ಕೊಡಿಸ್ತೀನಿ ಅಂದೆ. ಎಲ್ಲಪ್ಪ ಕೊಡಿಸ್ದೆ. ನನಗೂ ಮೋಸ ಮಾಡಿದೆ ನೀನು. ನಿನ್ನ ಈ ರಾಜ್ಯದಲ್ಲಿ ಹಗರಣಗಳು ತುಂಬಿ ತುಳುಕಾಡ್ತಿದ್ದಾವಲ್ಲ, ಆ ಮೂಢ ಹಗರಣ ಒಂದು, ಅರ್ಕಾವತಿ 8,000 ಕೋಟಿ ಅವ್ಯವಹಾರ. ಇಷ್ಟೆಲ್ಲ ಇಟ್ಕೊಂಡು ಹೈಕಮಾಂಡ್ ಏನು ಮಾಡ್ತೀರಿ ಸ್ವಾಮಿ ನೀವು? ಏನು ಮಾಡ್ತೀರಿ ನೀವು? ಇಂಥ ದುರಂಕಾರದ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಕಾಂಗ್ರೆಸ್ಗೆ ಬೇಕಾಗಿತ್ತ? ಜನಾರ್ದನ ಪೂಜಾರಿ ಹೇಳ್ತಿದ್ರು, ಈಗ ಕಾಂಗ್ರೆಸ್ ನೀತು ಮುಳುಗ್ಸೋಕ್ಕೆ ಬಂದಿದ್ದಾನೆ ವಿನ ಕಾಂಗ್ರೆಸ್ ಉದ್ಧಾರ ಮಾಡೋದಿಲ್ಲ ಅಂತ ಹೇಳ್ತಿತ್ತು. ಹಂಗೆ ಆಯ್ತಲ್ಲ ಈಗ. ಆದ್ದರಿಂದ ನಾಯಕ ಸಮಾಜದವರು ದಯಾನಂದ್ ಕಮಿಷನರ್ ಅನ್ಯಾಯ ಆಗಿದೆ. ಇನ್ನು ಮುಂದೆ ನಾಯಕ ಸಮಾಜದವರು ಯಾರು ಕಾಂಗ್ರೆಸ್ಗೆ ಮತವನ್ನು ಕೊಡಬೇಡ್ರಿ, ದಯವಿಟ್ಟು ನಿಮಗೆಲ್ಲ ಕೈ ಮುಗಿದು ಕೇಳ್ತೀನಿ.